ಜುಲೈ ತಿಂಗಳಲ್ಲಿ ಯಾವ ಮೊಬೈಲ್ಸ್ಗಳು ರಿಲೀಸ್ ಆಗ್ತಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಯ್, ನಾನು ಮನೋಜ್ ಫ್ರಮ್ ಟೆಕ್ ಇನ್ಫೋ ಕನ್ನಡ. ಮೊದಲಾಗಿ ನಥಿಂಗ್ ಫೋನ್ 3 ಚಿಪ್ಸೆಟ್ ಬಂದ್ಬಿಟ್ಟು ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ ಎಸ್ ಜೆನ್ 4 ಫ್ಲ್ಯಾಗ್ಶಿಪ್ ಲೆವೆಲ್ ಇರುವಂಥದ್ದು. ಮತ್ತು ಡಿಸ್ಪ್ಲೇ ನಿಮಗೆ 6.7 LTPO ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು. ಅದ್ರ ಜೊತೆಗೆ ನಿಮಗೆ 120 Hz ರಿಫ್ರೆಶ್ ರೇಟಿಂಗ್ ಕೂಡ ಇರುವಂಥದ್ದು. ಕ್ಯಾಮ್ರಾ ನಿಮಗೆ 50 MP ಸೆಟಪ್ ಇರುವಂಥದ್ದು. ಅದ್ರ ಜೊತೆಗೆ ನಿಮಗೆ ಗಲ್ಫ್ ಮ್ಯಾಟ್ರಿಕ್ಸ್ ಡಾಟ್ ಡಿಸ್ಪ್ಲೇ ಇರುವಂಥದ್ದು. ಅದ್ರ ಜೊತೆಗೆ ನಿಮಗೆ ಬ್ಯಾಟ್ರಿ ಮತ್ತು ಚಾರ್ಜಿಂಗ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ 5150 mAh ಬ್ಯಾಟ್ರಿ ಕೆಪಾಸಿಟಿ ಇರುವಂಥದ್ದು. ಜೊತೆಗೆ ನಿಮಗೆ 100 ವ್ಯಾಟ್ಸ್ನ ವೈರ್ಡ್ ಚಾರ್ಜರ್ ಜೊತೆಗೆ ಮತ್ತು ಪ್ಲಸ್ ನಿಮಗೆ 50 ವ್ಯಾಟ್ಸ್ನ ವೈರ್ಲೆಸ್ ಚಾರ್ಜರ್ ಅಡಾಪ್ಟರ್ ಕೂಡ ನೀವು ಯೂಸ್ ಮಾಡಬಹುದು. ಓಕೆನಾ. ಸಾಫ್ಟ್ವೇರ್ ಬಗ್ಗೆ ನಾವು ಮಾತಾಡಿದರೆ ನಿಮಗೆ ನಥಿಂಗ್ ಅವರು 5 ವರ್ಷದ ಆ್ಯಂಡ್ರಾಯ್ಡ್ ಪ್ರಾಮಿಸ್ನ ನಿಮಗೆ ಮಾಡಿರುವಂಥದ್ದು. ಅದ್ರ ಜೊತೆಗೆ ನಿಮಗೆ 7 US ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ನಿಮಗೆ ಕೊಟ್ಟಿರುವಂಥದ್ದು. ನೋಡೋಣ, 7 ವರ್ಷ ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಷ್ಟೆಲ್ಲ ಯೂಸರ್ 60 ಮತ್ತು 7 ಅಷ್ಟು ಬಂದಿರುತ್ತೆ, ನೋಡಬೇಕು. ಇದರ ಪ್ರೈಸ್ ಬಗ್ಗೆ ಮಾತಾಡಿದ್ರೆ ನಿಮಗೆ 60,000 ಸ್ಟಾರ್ಟಿಂಗ್ ರೇಟ್ ಆಗಿರುವಂಥದ್ದು. ಜುಲೈ 1ರಲ್ಲಿ ಲಾಂಚ್ ಆಗಿರುವಂಥದ್ದು. ಎರಡನೇದಾಗಿ ಬಂದ್ಬಿಟ್ಟು ಓಪೋ ರಿನೋ 14 ಸೀರೀಸ್ ಮೊಬೈಲ್. ನಿಮಗೆ ಚಿಪ್ಸೆಟ್ ಬಂದ್ಬಿಟ್ಟು ಡೆಮೆನ್ಸಿಟಿ 8000 ಸೀರೀಸ್ ಇರುವಂಥದ್ದು. ಕ್ಯಾಮ್ರಾ ನಿಮಗೆ 50 MP ಪ್ರೈಮರಿ ಪ್ಲಸ್ ನಿಮಗೆ ಟೆಲಿಫೋಟೋ ಜೊತೆಗೆ ವಾಟರ್ ರೆಸಿಸ್ಟೆಂಟ್ ಕೂಡ ಇರುವಂಥದ್ದು. IP ರೇಟಿಂಗ್ ನಿಮಗೆ 69 ಇರುವಂಥದ್ದು. ಬ್ಯಾಟ್ರಿ ಬಂದ್ಬಿಟ್ಟು ನಿಮಗೆ ಲಾರ್ಜ್ ಸೆಲ್ ಜೊತೆಗೆ AI ಎನ್ಹಾನ್ಸ್ಡ್ ಕಲರ್ OIS 15 ಫೀಚರ್ಸ್ನ ಇವರು ತಂದಿರುವಂಥದ್ದು. ಇದರ ಪ್ರೈಸ್ ಬಗ್ಗೆ ಮಾತಾಡಿದ್ರೆ ನಿಮಗೆ 30,000ದಿಂದ 60,000ವರೆಗೆ ಇರುವಂಥದ್ದು. ಇದು ನಿಮಗೆ ಜುಲೈ 3ಕ್ಕೆ ಲಾಂಚ್ ಆಗಿರುವಂಥದ್ದು. ಓಕೆನಾ. ಮತ್ತು ಮೂರನೇ ಮೊಬೈಲ್ ಬಂದ್ಬಿಟ್ಟು ನಿಮಗೆ ಟೆಕ್ನೋ ಪೋವಾ 7 1.5K ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು. ಜೊತೆಗೆ ನಿಮಗೆ 144 ರಿಫ್ರೆಶ್ ರೇಟಿಂಗ್ ಕೂಡ 144 Hz ರಿಫ್ರೆಶ್ ರೇಟಿಂಗ್ ಇರುವಂಥದ್ದು. ಚಿಪ್ಸೆಟ್ ಬಂದ್ಬಿಟ್ಟು ನಿಮಗೆ ಡೆಮೆನ್ಸಿಟಿ 8350 ಅಲ್ಟಿಮೇಟ್ ಇರುವಂಥದ್ದು. ಬ್ಯಾಟ್ರಿ ಮತ್ತು ಚಾರ್ಜಿಂಗ್ ಬಗ್ಗೆ ಮಾತಾಡೋದಾದರೆ ನಿಮಗೆ 6000 mAh ಬ್ಯಾಟ್ರಿ ಕೆಪಾಸಿಟಿ ಇರುವಂಥದ್ದು. ಅದ್ರ ಜೊತೆಗೆ ನಿಮಗೆ 70 ವ್ಯಾಟ್ಸ್ನ ಫಾಸ್ಟ್ ಚಾರ್ಜಿಂಗ್ ಕೂಡ ಇರುವಂಥದ್ದು. ಓಕೆನಾ. ಇದರ ಸ್ಪೆಷಲ್ ಫೀಚರ್ ಬಂದ್ಬಿಟ್ಟು ನಿಮಗೆ ಡೆಲ್ಟಾ ಲೈಟ್ ಕ್ಯಾಮ್ರಾ, ಅದ್ರ ಜೊತೆಗೆ ರಿಂಗ್ ಆಯಿತಾ, ಡೆಲ್ಟಾ ಲೈಟ್ ಕ್ಯಾಮ್ರಾ ರಿಂಗ್ ಇರುವಂಥದ್ದು. ಇದೇನಿದೆ ಇದು ಪೊಸಿಷನ್ನು ಗೇಮಿಂಗ್ ಅವರಿಗೆ ಅಂತಲೇ ಹೇಳ್ತೀನಿ. ಓಕೆನಾ. ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 16,000ದಿಂದ 18,000ವರೆಗೆ ಇರುವಂಥದ್ದು. ನಾಲ್ಕನೇ ಮೊಬೈಲ್ ಬಂದ್ಬಿಟ್ಟು ಓಪೋ ನಾಟ್ 5 ಮತ್ತು ನಾಟ್ 5 CE. ಮತ್ತು ಅದ್ರ ಜೊತೆಗೆ ನಿಮಗೆ OnePlus Bud 4 ಕೂಡ ಅದ್ರ ಬಗ್ಗೆ ಮಾತಾಡ್ತೀನಿ. ನಾಟ್ 5 ಸ್ಪೆಸಿಫಿಕೇಶನ್ ಏನಿದೆ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಇರುವಂಥದ್ದು ಮತ್ತು 144 Hz ರಿಫ್ರೆಶ್ ರೇಟಿಂಗ್ ಕೂಡ ಇರುವಂಥದ್ದು. ಅದ್ರ ಜೊತೆಗೆ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು. 5200 mAh ಬ್ಯಾಟ್ರಿ ಕೆಪಾಸಿಟಿ ಜೊತೆಗೆ 80 ವ್ಯಾಟ್ಸ್ನ ಫಾಸ್ಟ್ ಚಾರ್ಜಿಂಗ್ ಇರುವಂಥದ್ದು. ಮತ್ತು 50 MP ಮೇನ್ ಕ್ಯಾಮ್ರಾ ಜೊತೆಗೆ ಪ್ಲಸ್ 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇರುವಂಥದ್ದು. ಮತ್ತು ನಾಟ್ CE 5 ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಿದರೆ ಡೆಮೆನ್ಸಿಟಿ ನಿಮಗೆ 8350 ಅಲ್ಟಿಮೇಟ್ ಇರುವಂಥದ್ದು. ಅದ್ರ ಜೊತೆಗೆ ನಿಮಗೆ 7100 mAh ಬ್ಯಾಟ್ರಿ ಕೆಪಾಸಿಟಿ ಇರುವಂಥದ್ದು. ಅದ್ರ ಜೊತೆಗೆ ನಿಮಗೆ 80 ವ್ಯಾಟ್ಸ್ನ ಫಾಸ್ಟ್ ಚಾರ್ಜಿಂಗ್ ಕೊಡ್ತಾ ಇರುವಂಥದ್ದು. ನಿಮಗೆ 50 MP ಪ್ಲಸ್ 50 MP OIS ಕ್ಯಾಮ್ರಾ ಇದರಲ್ಲಿ ಇದೆ. ಓಕೆನಾ. ಪ್ರೈಸ್ ಬಗ್ಗೆ ಮಾತಾಡಿದ್ರೆ ನಿಮಗೆ 28,000ದಿಂದ 35,000ವರೆಗೆ ಈ ಏನಿದೆ ಮೊಬೈಲ್ಸ್ ನಾಟ್ 5 ಮತ್ತು ನಾಟ್ 5 CE ಏನಿದೆ ಲಾಂಚ್ ಆಗ್ತಿರುವಂಥದ್ದು. ಈ ಲಾಂಚಿಂಗ್ ಡೇಟ್ ನಿಮಗೆ ಜುಲೈ 8ಕ್ಕೆ. ಓಕೆನಾ. ಬರ್ಡ್ಸ್ 4 ಏನಿದೆ ಈ ANC ಸೌಂಡ್ಸ್ ಮತ್ತು ಡ್ಯುಯಲ್ ಡಿವೈಸ್ AI ಟ್ರಾನ್ಸಾಕ್ಷನ್ನ ಅಪ್ಗ್ರೇಡ್ ಮಾಡಿರುವಂಥದ್ದು. ಓಕೆನಾ. AI ಪ್ಲಸ್ ಪಲ್ಸ್ ನೋವಾ 5G ಮೊಬೈಲ್ ಏನಿದೆ ಇದರ ಚಿಪ್ಸೆಟ್ ಬಂದ್ಬಿಟ್ಟು ನಿಮಗೆ T7250 ಪಲ್ಸ್ ನಿಮಗೆ ಯೂನಿಸಿಕ್ T8200 ನೋವಾ 5G. ಓಕೆನಾ. ಬ್ಯಾಟ್ರಿ ಬಂದ್ಬಿಟ್ಟು ನಿಮಗೆ 5000 mAh ಬ್ಯಾಟ್ರಿ ಕೆಪಾಸಿಟಿ ಇರುವಂಥದ್ದು. ಮೈಕ್ರೋ SD ಅಪ್ ಟು ನಿಮಗೆ 1 TBವರೆಗೂ ಮೈಕ್ರೋ SD ಕಾರ್ಡ್ನ ನೀವು ಯೂಸ್ ಮಾಡಬಹುದು 1 TBವರೆಗೂ. ಕ್ಯಾಮ್ರಾ ಬಂದ್ಬಿಟ್ಟು ನಿಮಗೆ 50 MP ಪ್ರೈಮರಿ ಇರುವಂಥದ್ದು. ಅದು ಪೊಸಿಷನ್ ಏನಿದೆ ನಿಮಗೆ ಇಂಡಿಯಾ ಬ್ರ್ಯಾಂಡ್. ಓಕೆನಾ. ನೋವಾ ಇದೆ ಇಂಡಿಯಾ ಬ್ರ್ಯಾಂಡ್. ಅದ್ರ ಜೊತೆಗೆ ನೀವು ಪ್ರೈವೇಸಿ ಸೆಕ್ಯೂರಿಟಿ ಕೂಡ ಇದೆ ಅಂತ ಹೇಳ್ತಾರೆ, ನೋಡಬೇಕು. ಮತ್ತು ಜೂನ್ ಮಧ್ಯದಲ್ಲಿ ಯಾವ 2 ಮೊಬೈಲ್ಸ್ಗಳು ರಿಲೀಸ್ ಆಗ್ತಿರುವಂಥದ್ದು. ಆ ಡೇಟ್ನ ಕನ್ಫರ್ಮ್ ಮಾಡಿಲ್ಲ, ಬಟ್ ಜೂನ್ ಮಧ್ಯದಲ್ಲಿ 2 ಮೊಬೈಲ್ಸ್ಗಳು ರಿಲೀಸ್ ಆಗ್ತಿರುವಂಥದ್ದು. ಆ 2 ಮೊಬೈಲ್ ಬಗ್ಗೆ ಮಾತಾಡೋಣ. Honor X9
5G ಏನಿದೆ 6.78 AMOLED ಡಿಸ್ಪ್ಲೇ ಇರುವಂಥದ್ದು. ಅದ್ರ ಜೊತೆಗೆ ನಿಮಗೆ 120 Hz ರಿಫ್ರೆಶ್ ರೇಟಿಂಗ್ ಕೂಡ ಕೊಟ್ಟಿದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ ನಿಮಗೆ 6th Gen 1 ಇರುವಂಥದ್ದು. ಅದ್ರ ಜೊತೆಗೆ ಅಪ್ ಟು ನಿಮಗೆ 12 GB ರ್ಯಾಮ್ ಯೂಸ್ ಮಾಡಬಹುದು. ವಿವೋ X200FE ಏನಿದೆ ಫ್ಲಾಗ್ಶಿಪ್ ಜೊತೆಗೆ ಡೆಮಿಸಿಟಿ 9400 ಪ್ಲಸ್ ನಿಮಗೆ ಜಿಸ್ ಟರ್ನ್ಡ್ ಕ್ಯಾಮ್ರಾಸ್ಗಳು ಇರುವಂಥದ್ದು. ನಿಮಗೆ 6500 mAh ಬ್ಯಾಟ್ರಿ ಕೆಪಾಸಿಟಿ ಇರುವಂಥದ್ದು. ಜೊತೆಗೆ ನಿಮಗೆ 90 ವ್ಯಾಟ್ಸ್ನ ಫಾಸ್ಟ್ ಚಾರ್ಜಿಂಗ್ನ ನೀವು ಇದಕ್ಕೆ ಯೂಸ್ ಮಾಡಬಹುದು. ಇದೇ ಜುಲೈ 9ಕ್ಕೆ ಸ್ಯಾಮ್ಸಂಗ್ ಅವರು ಅನ್ಪ್ಯಾಕ್ಡ್ KYCನ ಈವೆಂಟ್ನ ಇಟ್ಕೊಂಡಿದ್ದಾರೆ. ಈ ಇವೆಂಟಲ್ಲಿ ನಿಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 7 ಮತ್ತು Z Flip 7 ಎರಡು ಮೊಬೈಲ್ಸ್ಗಳನ್ನ ಅವರು ಈವೆಂಟಲ್ಲಿ ಲಾಂಚ್ ಮಾಡ್ತಾರೆ. ಮೊದಲನೇದಾಗಿ Z Fold 7 ಬಗ್ಗೆ ಮಾತಾಡೋದಾದ್ರೆ ನಿಮಗೆ 8.2 ಮೈನ್ ಪ್ಲಸ್ 6.5 ಕವರ್ಡ್ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. ಅದ್ರ ಜೊತೆಗೆ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 8 Elite ಅಪ್ ಟು ನಿಮಗೆ 16 GB ರ್ಯಾಮ್ವರೆಗೆ ಯೂಸ್ ಮಾಡಬಹುದು. ಮತ್ತು 200 MP ಪ್ರೈಮರಿ ಕ್ಯಾಮ್ರಾ ಜೊತೆಗೆ 4400 mAh ಬ್ಯಾಟ್ರಿ ಕೆಪಾಸಿಟಿ ಇರುವಂಥದ್ದು. ಅದ್ರ ಜೊತೆಗೆ ನಿಮಗೆ One UI 8 Android 16ನ ಅಪ್ಡೇಟ್ನ ನಿಮಗೆ ಕೊಡ್ತಾ ಇರುವಂಥದ್ದು. ಮತ್ತು Z Flip 7 ಬಗ್ಗೆ ಮಾತಾಡೋದಾದ್ರೆ 6.8 ಫೋಲ್ಡೆಬಲ್ 4 ಕವರ್ಡ್ ಡಿಸ್ಪ್ಲೇ ಇರುವಂಥದ್ದು. ಎಕ್ಸಾಸ್ಟ್ ನಿಮಗೆ 2500 ಚಿಪ್ ಮತ್ತು 4300 mAh ಬ್ಯಾಟ್ರಿ ಕೆಪಾಸಿಟಿ ಇರುವಂಥದ್ದು. ಈವೆಂಟ್ ಡೇಟ್ ಹೇಳಿದ್ನಲ್ಲ ಜುಲೈ 9ಗೆ ಫೋಲ್ಡಬಲ್ ಫೋನ್ಸ್ನ ಶಿಪ್ ಮಾಡ್ತಾ ಇರುವಂಥದ್ದು. ಜುಲೈ 23 ಇಲ್ಲ ಆಗಸ್ಟ್ ಒಳಗೆ ಈ ಫೋಲ್ಡಬಲ್ಸ್ ಫೋನ್ನ ಲಾಂಚ್ ಮಾಡ್ತಾರೆ. ಓಕೆನಾ? ಹಾಗಿತ್ತು ಜುಲೈ ಮಂತಲ್ಲಿ ಯಾವ ಮೊಬೈಲ್ಸ್ಗಳು ರಿಲೀಸ್ ಆಗ್ತಿದೆ ಅಂತ. ಸೊ ಹೊಸ್ದಾಗಿ ಯಾರೋ ಮೊಬೈಲ್ಸ್ನ ತೊಗೊತಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಅವ್ರಿಗೂ ಕೂಡ ಇವನ್ನ ಶೇರ್ ಮಾಡಿ. ನಿಮಗೆ ಇಷ್ಟ ಆಗಿದೆ ಇನ್ಫಾರ್ಮೇಷನ್ ಲೈಕ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.